ಕೇಳ್ತಕ್ಕಂಥದ್ದು ಒಂದು ಭಕ್ತಿ ಗೊತ್ತಿಲ್ಲ, ಒಂದು ಭಾವ ಗೊತ್ತಿಲ್ಲ, ಒಂದು ದಾಸೋಹ ಗೊತ್ತಿಲ್ಲ, ಒಂದು ಪೂಜೆ ಗೊತ್ತಿಲ್ಲ. ಕಾಡ ಪಾಪ ಇದ್ದಂಗ್ರಿ. ಈಕಿ ನೋಡಿದ್ರೆ ಯಾವಾಗಲೂ ವಿಠ್ಠಲ 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 ಅನ್ಕೊಂತ ಕುಂತಿರ್ತಿದ್ದಳು. ಈಕಿನ ನೋಡಿದ್ರೆ ಅವ್ರ ಮನೆಯೊಳಗೆ ಯಾರಿಗೂ ಸೇರ್ಕೆ ಬರ್ತಿದ್ದಿಲ್ಲ, ದಬ 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 ಬಡದು ಬಿಡ್ತಿದ್ರು, ಸ್ವಾಟಿ ತಿವಿದು ಬೈತಿದ್ರು. ಹೆಂಗಿರುವಾಗ ಒಂದು ದಿವಸ ದಿಂಡಿ ಉತ್ಸವ ಹೊಂಟಿತ್ರಿ. ಮನೆ ಮುಂದಿಂದ ಹಾಸಿಕೊಂಡು ವಿಠ್ಠಲನ ನಾಮಸ್ಮರಣೆ ಮಾಡ್ಕೊಂತ ಅಭಂಗಗಳನ್ನು ಹೇಳ್ಕೊಳ್ತ ಮಾಝಾ ಪಂಡರಿನಾಥ ಅಂತ ತಿಳ್ಕೊಂಡು ಹಾಡು ಹೇಳ್ಕೊಂತ ಹೊಂಟಿದ್ರು. ಮನೆ ಮುಂದಿಂದ ಹಾಸಿ ಈಕಿ ನೋಡಿದಳು. ನೋಡಿ ನಾನು ಹೋಗಬೇಕು ಅಂತ ತಿಳ್ಕೊಂಡು ತಯಾರಾದಳು. ಅತ್ತಿ ನೋಡಿದಳು. ಎಲ್ಲಿ ಅಂತಂತಂದಳು. ನಾನು ಹೋಗಿ ಬರ್ತೀನಿ, ಅವ್ರ ಜೊತೆಗೆ ವಿಠ್ಠಲನ ದರ್ಶನ ಮಾಡಿ ಬರ್ತೀನಿ, ಪಾಪಿ ಕಣ್ಣುಗಳು ಪವಿತ್ರ ಮಾಡ್ಕೊಂಡು ಬರ್ತೀನಿ ಅಂತಂತಂದಳು. ಭಗವಂತನ ದರ್ಶನ ಮಾಡೋದ್ರಲ್ಲಿಂದ ಪಾಪಿ ಕಣ್ಣುಗಳು ಪವಿತ್ರ ಆಗುತ್ತಾವ, ಒಂದಿಷ್ಟು ಪವಿತ್ರ ಮಾಡ್ಕೊತೀನಿ ಅಂತಂದಳು. ಬಾ ಕಂಡಿದ್ದೀನಿ, ಅಲ್ಲಿ ಹೋದ್ರೆ ನಾವೇನು ಪಗಾರ ಕೊಡ್ತಾನ, ಕೂಲಿ ಕೊಡ್ತಾನ, ಹೊಂಟಳಕ್ಕೆ ಹಿಂಗ ಬಾ ಅಂತ ತಿಳ್ಕೊಂಡು ಹಿಡ್ಕೊಂಡು ಕರ್ಕೊಂಡು ಬಂದು ಈಕೆ ಹೋಗಂಗದಳ ಅಂತ ತಿಳ್ಕೊಂಡು ಒಳಗೆ ಕೋಲಿ ಒಳಗೆ ಹಾಕಿ ಕೀಲಿ ಹಾಕಿದ್ರಿ. ಬೆಳಕಿಂಡಿಂದ ಹಾಕಿ ಹೋಗಂಗದಳ ಅಂತ ಮತ್ತೆ ಸಂಶಯ ಬಂತ್ರಿ ಅತ್ತಿಗೆ. ಬೆಳಕಿಂಡಿ ಇರ್ತಾವಲ್ರಿ ಮ್ಯಾಲೆ, ಬೆಳಕಿಂಡಿ ಅಂದ ಹಾಸಿ ಹೋಗಂಗದಳ ಈಕೆ ಮಹಾ ಜಾಬಾದಳ ಅಂತ ತಿಳ್ಕೊಂಡು ಸಂಶಯ ಬಂತು. ಕದ ತೆಗೆದು ಮತ್ತ ಮಗನ ಕರ್ಕೊಂಡು ಒಳಗೆ ಹೋಗಿ ಸಕ್ಕು ಬಾಯಿನ ನಡಗಂಬಕ್ಕ, ಅವು ಇರ್ತಿದ್ದು ನೋಡ್ರಿ ಅವಾಗ, ನಡಗಂಬಕ್ಕ ಆಕೆಗೆ ಹಗ್ಗದಲ್ಲೇ ಕಟ್ಟಿ ಇಲ್ಲೇ ಬಿದ್ದಿರು ಅಂತ ತಿಳ್ಕೊಂಡು ಹೇಳಿ ಮತ್ತೆ ಚಾವಿ ಹಾಕಿದಾರ್ರಿ ಮನೆಗೆ. ಹೊರಗೆ ಉಣ್ಣೋದು ತಿನ್ನೋದು ಮಾಡಕತ್ತರು. ನಾನು ಹೋಗಿದ್ದೆ ವಿಠ್ಠಲ, ನಿನ್ನ ನೋಡೋ ಭಾಗ್ಯ ನನಗಿಲ್ಲಲ್ಲಪ್ಪ ಅಂತ ತಿಳ್ಕೊಂಡು ಚಿಂತೆ ಮಾಡಕತ್ತಳು. ಚಿಂತೆ ಮಾಡ್ಕೊಂತ 2 ದಿವಸ ಕಳೀತು. 3ನೇ ದಿವಸಕ್ಕೆ ವಿಠ್ಠಲ ಆ ರೂಮನೊಳಗೆ ಪ್ರಕಟನಾಗಿ ಆಕಿನ ಒಬ್ಬ ಮನುಷ್ಯನ ರೂಪದೊಳಗೆ ಪ್ರಕಟನಾಗಿ ಆಕಿನ ಕಣ್ಣೀರು ಒರೆಸದ. ಎಲ್ಲಿಗೆ ಹೋಗ್ಬೇಕು ತಾಯಿ ಹೇಳು ಅಂತಂದು. ನಾನು ಪಂಢರಪುರಕ್ಕೆ ಹೋಗ್ಬೇಕಣ್ಣ. ಆಕಿಗೇನು ಗೊತ್ತು, ವಿಠ್ಠಲನ ಇಲ್ಲಿ ಬಂದಾನ ಅಂತ ಗೊತ್ತಿಲ್ಲ. ಪಂಢರಪುರಕ್ಕೆ ಹೋಗ್ಬೇಕಣ್ಣ, ಇವ್ರು ನನಗೆ ಕಟ್ಟಿ ಹಾಕಿಬಿಟ್ಟಾರ, ನಾ ಹೋಗೋಕ್ಕಾಗವಲ್ದು, ವಿಠ್ಠಲನ ದರ್ಶನ ಮಾಡ್ತಿದ್ದೆ ನಾನು ಅಂತಂದೊಳಕ್ಕೆ. ಇಷ್ಟ ಏನು, ನೀ ಹೋಗಿ ಹಂಗಾರ ನಾನು ನೋಡ್ಕೊತೀನಿ ಅಂತಂದ. ನೀ ಹೆಂಗೆ ನೋಡ್ಕೊತೀನಿ, ನಾನು ಇರಲಿಲ್ಲ ಅಂತಂತಂದ್ರೆ ನಮ್ಮ ಅತ್ತಿ ನಮ್ಮ ಮಾವ ನನ್ನ ಗಂಡ 3 ಜನ ಹುಡ್ಕೊಂಡು ಬಂದು ನಾನು ಹೊಡಿತಾರ ಬೈತಾರ, ನನಗೆ ಹೋಗೋಕ್ಕಾಗಂಗಿಲ್ಲ, ಹೆಂಗೆ ಹೋಗೋದು ಅಂತಂದಾಗ ನೀವು ಹೋಗಿ ನಾ ಎಲ್ಲ ನೋಡ್ಕೊತೀನಿ. ಇವ್ರು ದಿನ 2 ಟೈಮ್ 3 ಟೈಮ್ ಚಾವಿ ತೆಗೆದು ನೋಡ್ತಿದ್ರು. ಆದಾಳ ಇಲ್ಲ, ಆದಾಳ ಇಲ್ಲ, ಆದಾಳ ಇಲ್ಲ, ಕಟ್ಟಿ ಹಾಕಿಬಿಟ್ಟಾರ. ಮತ್ತೆ ಮ್ಯಾಲೆ ನೋಡ್ತಿದ್ರು. ಆಕಿನ ಕಳಿಸಿಬಿಟ್ಟ. ಕಳಿಸಿದ ಬಳಿಕ ಆಕೆ ಮುಗ್ಧ ಹೆಣ್ಮಗಳು. ಇವ ವಿಠ್ಠಲ ಈ ಚಾವಿ ಹಾಕಿದ್ರೊಳಗೆ ಇವ ಹೆಂಗೆ ಬರ್ತಾನ ಅಂತ ವಿಚಾರ ಮಾಡಲಿಲ್ಲ. ಆಕೆ ಹೋದಳು. ಹೋದ ಬಳಿಕ ಆಕಿನಂಗನ ಸೀರೆ ಉಟ್ಕೊಂಡು, ಹೆಣ್ಮಗಳಾಗಿ ಸೀರೆ ಉಟ್ಕೊಂಡು ಆ ಕಂಬಕ್ಕೆ ನಿಂತ್ಕೊಂಡು ಆ ಹಗ್ಗನ ತಾನ ಕಟ್ಕೊಂಡಿದ್ದ ತನಗೆ. ಇವ್ರು ಕದ ತೆಗೆದು ನೋಡ್ತಿದ್ರು, ನಿಂತೈತೆ ಅಂತ ತಿಳ್ಕೊಂಡು ಮತ್ತೆ ಕದ ಮುಚ್ಕೊಂತಿದ್ರು. 4-5 ದಿವಸ ಆಕೆ ಪಂಢರಪುರಕ್ಕೆ ಬಂದು ವಿಠ್ಠಲನ ದರ್ಶನ ಮಾಡಿ ಆನಂದ ಆಗಿ ಹೊಳ್ಳಿ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದಾಗ ಎಲ್ಲಿ ಹೋಗಿದ್ದಿ, ಒಳಗೆ ಇದ್ದೆಲ್ಲ ಅಂತ ತಿಳ್ಕೊಂಡಂತಂದ್ರು. ವಿಠ್ಠಲನ ದರ್ಶನಕ್ಕೆ ಹೋಗಿದ್ದೆ ಅಂತಂದಳು. ಎಷ್ಟು ದಿವಸ ಆಯ್ತು? 4 ದಿವಸ ಆಯ್ತು. ಮತ್ತು ಒಳಗೆ ಇದ್ದವ್ರು ಯಾರು? ಈಗ ನೋಡಿ ಬಂದೀನಿ, ಚಾವಿ ಹಾಕ್ಕೊಂಡು ಬಂದಿದ್ದೀನಿ. ಒಳಗಿದ್ದವ್ರು ಯಾರಿದ್ರು? ಅವಾಗ ಆಕೆಗೆ ಫ್ಲ್ಯಾಶ್ ಆಯ್ತು. ಒಳಗೆ ಹೋಗಿ ಕದ ತೆಗೆದು ಒಳಗೆ ಹೋಗಿ ಹಗ್ಗ ಹಿಡ್ಕೊಂಡು ಅಳಕತ್ಬಿಟ್ಳು. ವಿಠ್ಠಲ, ನಿನ್ನ ಸಲುವಾಗಿ ನಾನು ಪಂಢರಪುರಕ್ಕೆ ಹೋದ್ರೆ ನನ್ನ ಸಲುವಾಗಿ ನೀನ ಬಂದಿದ್ದೆಲ್ಲೋ, ಈ ಕಣ್ಣಲ್ಲಿಂದ ನಿನ್ನನ್ನು ಗುರುತಿಸಕ್ಕಾಗಲಿಲ್ಲಲ್ಲಪ್ಪ ಅಂದಳಕ್ಕೆ. ಈ ಕಣ್ಣಿನಿಂದ ನಿನ್ನನ್ನು ಗುರುತಿಸಕ್ಕಾಗಲಿಲ್ಲ, ನಿನ್ನನ್ನು ಹುಡ್ಕೊಂಡು ನಾನು ಹೋದೆ, ನನ್ನ ಹುಡ್ಕೊಂಡು ನೀನು ಬಂದಿದ್ದೆಲ್ಲ ತಂದೆ ಅಂತ ತಿಳ್ಕೊಂಡು ಅಳಕ್ಕೆ ಶುರು ಮಾಡಿದ್ದಳು. ಅವಾಗಕ್ಕೆ ಭಗವಂತ ಯಾವ ರೂಪದೊಳಗೆ ಕಾಪಾಡ್ತಾನೆ ನೋಡ್ರಿ. ಅದಕ್ಕೆ ಇರಬೇಕು. ಅವ್ರು ಹಂಗೆ ಹಾಡಿದ್ರು. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ, ನಿನ್ನ ನಾಮ ಇದ್ರೆ ಸಾಕು, ನೀನ ಬರ್ತೀನಿ ನನ್ನ ಅಂತ್ಯಾಕ, ನಾ ಹೋಗೋದು ಏನೈತಿ. ಗೋರ ಕುಂಬಾರನ ಮನೆಯೊಳಗೆ ಅದೇ ವಿಠ್ಠಲ ಗಡಿಗೆ ಮಾಡ್ದ. ಗಡಿಗೆ ತಗೊಂಡು